ಒಂದು ದಟ್ಟವಾದ ಹಸಿರು ಕಾಡಿನಲ್ಲಿ ಎಲೆಯ ಪೊದೆಗಳ ನಡುವೆ ಒಂದು ಪುಟ್ಟ ಮುಳ್ಳುಹಂದಿ ಇತ್ತು. ಅದರ ಹೆಸರು ಗುಬ್ಬಿ. ಗುಬ್ಬಿ ತುಂಬಾ ಕ್ಯೂಟ್ ಆಗಿತ್ತು. ಅದರ ಮೈಮೇಲಿನ ಮುಳ್ಳುಗಳು ಕೂಡ ಅದನ್ನ ಮುದ್ದಾಗಿ ಕಾಣಿಸುತ್ತಿದ್ದವು. ಒಂದು ಸಂಜೆ ಸೂರ್ಯ ಮುಳುಗುತ್ತಿದ್ದಾಗ ಆ ಕಾಡಿನೊಳಗೆ ಮಿನುಗು ದೀಪಗಳಂತೆ ಬೆಳಕು ಚೆಲ್ಲಿತ್ತು. ಗುಬ್ಬಿ ಮಣ್ಣಿನ ಮೇಲೆ ಕುಳಿತುಕೊಂಡು ಆ ಮಿನುಗುವ ಬೆಳಕನ್ನೇ ನೋಡುತ್ತಾ ಇತ್ತು. ಆ ಸಮಯದಲ್ಲಿ ಆಕಾಶದಿಂದ ನೇರವಾಗಿ ಬಂದಂತೆ ಒಂದು ಸುಂದರವಾದ ನೇರಳೆ ಬಣ್ಣದ ಚಿಟ್ಟೆ ಗುಬ್ಬಿಯ ಮೂಗಿನ ಹತ್ತಿರ ಹಾರಾಡಲು ಶುರು ಮಾಡಿತು. ಚಿಟ್ಟೆ ರೆಕ್ಕೆ ಬಡಿಯುತ್ತಿದ್ದಾಗ ಅದರ ರೆಕ್ಕೆಗಳಿಂದ ಪುಟ್ಟ ಪುಟ್ಟ ನಕ್ಷತ್ರಗಳು ಗಾಳಿಯಲ್ಲಿ ತೇಲಿದಂತೆ ಇತ್ತು. ಗುಬ್ಬಿ ಕುತೂಹಲದಿಂದ ಚಿಟ್ಟೆಯನ್ನು ನೋಡುತ್ತಾ ನಿಂತಿತು. ಅದರ ಪುಟ್ಟ ಕೈಗಳನ್ನು ಸ್ವಲ್ಪ ಮೇಲೆತ್ತಿ ಆ ನೇರಳೆ ಬಣ್ಣದ ಅದ್ಭುತವನ್ನು ಸ್ಪರ್ಶಿಸಲು ಯತ್ನಿಸಿತು. ಚಿಟ್ಟೆ ಮತ್ತು ಮುಳ್ಳುಹಂದಿ ಇಬ್ಬರೂ ಆ ಸುಂದರ ಬೆಳಕಿನಡಿಯಲ್ಲಿ ತಮ್ಮದೇ ಆದ 1 ನಿಮಿಷದ ಮಾತುಕತೆಯನ್ನು ನಡೆಸಿದವು. ಮಾತುಕತೆ ಇಲ್ಲದಿದ್ದರೂ ಅವರ ಕಣ್ಣುಗಳಲ್ಲಿದ್ದ ಮುಗ್ಧ ಭಾವನೆಗಳು ಆ ಮಾತುಕತೆಯನ್ನು ಹೇಳುತ್ತಿದ್ದವು. ಆ ಕ್ಷಣ ಕಾಡಿನೊಳಗೆ ಮ್ಯಾಜಿಕ್ನಂತೆ ಇತ್ತು. ಗುಬ್ಬಿ ತನ್ನ ಹೊಸ ಸ್ನೇಹಿತೆಯನ್ನು ನೋಡುತ್ತಾ ಮುಗುಳ್ನಗೆ ಬೀರಿತು. ಆ ಚಿಟ್ಟೆ ಗುಬ್ಬಿಯ ಜೀವನದಲ್ಲಿ ಬಂದ ಒಂದು ಸುಂದರವಾದ ಕನಸಿನಂತೆ ಇತ್ತು.